ಮತ್ತಂತೆ ಕೊಡಾದ ಮಲ್ಲಯ್ಯ ಅವರು ರೇಣುಕ ಮಾತ್ರ ಮಾಡಿದಂತ ಸುಮಕ್ಕನವರಿಗೆ ಈ ಕುಂಕುಮ ಮಾಡುತ್ತಾರೆ. ನಾಗಲಾಪುರ ಜಮದಗ್ನಿ ರಾಮಂಜನೆ ಸುಮಕ್ಕಯ್ಯ 101 ರೂಪಾಯಿನ ಮುಖಾಂತರ ಮಾಡ್ತಾರೆ. ನಮೋ ನಮೋ ಜನಕ ವಂದನೆ ಮಾಡಿ ಇಷ್ಟಾರ್ಥ ಸಿದ್ಧರಸ್ತು ರೇಣುಕ ಬಂದ ಕಾರ್ಯ ಬಂಧಿಸಿರುವೆ. ಈ ನಿನ್ನ ಮಗಳ ರೇಣುಗಳನ್ನು ಜಮದಗ್ನಿ ಎಂಬ ಮುನಿವರಡೊಡನೆ ಪಾಣಿಗ್ರಹಣ ಮಾಡಿಸಬೇಕೆಂದು ಬೇಡಿಕೊಳ್ಳುವೆ ಜನಕ. ಜಗದ ವಿಖ್ಯಾತಿ ಕಾಂತಿ ಕನಕ. ನಿಮ್ಮ ಬುದ್ಧಿಗೆ ಮಂತ್ರ ಕವಿತೆ ಹೇಗೆ ಅರ್ಥವಾಗಲ್ಲ. ಬುದ್ಧಿ ಹಿಡಿದವರಂತೆ ಮಾತನಾಡುವೆಯೋ ಮಾತನ್ನೇ ಆಡುತ್ತಿರುವೆ. ಹೌದು ಅಪ್ಪಯ್ಯ. ಕಾಶ್ಮೀರ ರಾಜನ ಕೋರಿಯಾದ ನೀನು ರಾಜಕುಮಾರನ ಕೈ ಹಿಡಿದನೆ ಬಿಟ್ಟು ಈ ರೀತಿ ಮಾತನಾಡುವುದಲ್ಲ ಮಗಳೇ. ನೀನು ತಿಳಿದವಳೇ. ಅಪ್ಪಯ್ಯ ನನಗೆ ರಾಜಕುಮಾರನು ಬೇಕಾಗಿಲ್ಲ ಅಪ್ಪಯ್ಯ. ಅಪ್ಪಯ್ಯ ನನಗೆ ಆ ಮುನಿವರನ್ನೇ ನಾನು ಇಷ್ಟಪಟ್ಟಿರುವುದು ಅಪ್ಪಯ್ಯ. ಎಷ್ಟು ಮಾತ್ರಕ್ಕೆ ಬರಲಿಲ್ಲ ಮಗಳೇ. ನೀರಿಲ್ಲದೆ ನೈತಿಲ ಬದುಕಲು ಸಾಧ್ಯವಿಲ್ಲ. ಚಕೋರವು ಚಂದ್ರನನ್ನು ಬಯಸಿದಂತೆ ಅದೇಕೋ ನನ್ನ ಮನಸ್ಸು ಅವರನ್ನೇ ಬಯಸುತ್ತಿದೆ. ಅವರಿಲ್ಲದ ನಾ ಬದುಕು
ಅಪ್ಪಯ್ಯ, ಮಗಳೇ ನಂದನೇ, ಅಲ್ಲಿ ಕೂಗುತ್ತಿರುವ ಪಕ್ಷಿ ಯಾವುದು ಅಪ್ಪಯ್ಯ? ನೋಡಿದ ಮಗಳೇ, ಅದರ ಬಣ್ಣ ಹೇಗಿದೆ ಅಪ್ಪಯ್ಯ? ತಪ್ಪಾಗಿರುವ ಮಗಳೇ, ಅದರ ಬಣ್ಣ ಕಪ್ಪಾಗಿದೆ ಎಂದು ಯಾರು ಮೆಚ್ಚುವುದಿಲ್ಲ. ಬಣ್ಣ ಮೆಚ್ಚಿ ಯಾರೇನು ಮಾಡಬೇಕಾಗಿದೆ ಅಪ್ಪಯ್ಯ? ಮಗಳೇ ನಂದನೇ, ಆ ಕೋಗಿಲೆಯ ದೊರೆಯನ್ನು ಇಡೀ ಪ್ರಪಂಚವೇ ಮೆಚ್ಚಿ ಕೊಂಡಾಡುತ್ತಿದೆ ಅಂದಾಗ ಆ ಮುನಿವರರ ಗುಣ ಗಾಂಭೀರ್ಯಕ್ಕೆ ಇಡೀ ಜಗತ್ತೇ ತಲೆಬಾಗುತ್ತಿದೆ. ನಾನು ಮನಸೋಲುವುದರಲ್ಲಿ ಅತಿಶಯವೇ ಇಲ್ಲ. ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಆವೋ ಎನ್ನಯ ಮೋಹದ ಮಗಳೇ, ಅಪ್ಪಯ್ಯ, ನವರತ್ನ ಮಾಲೆಗಳಿಂದ ಅಲಂಕೃತಗಳನ್ನಾಗಿ ಚಿನ್ನದ ಅಂಚಿನ ಸೀರೆಯನ್ನುಟ್ಟು ಮುತ್ತು ಮಾಣಿಕದ ಆಭರಣಗಳನ್ನು ಧರಿಸಿ ಲಕ್ಷ್ಮೀ ಬಂಬಿಟ್ಟು ಮಗಳೇ ನೆನಪ, ಅಪ್ಪಯ್ಯ, ನೀನು ನಿರಾಭರಣ ಸುಂದರಿಯಾಗುವ ತೂಯನಿಗೆ ಸರಿ ತೋರದ ಕುಮಾರಿ, ಹಾಗಾದರೆ ನೀನು ಹಠಮಾರಿ. ಅಮ್ಮ ಮಗಳೇ, ನಿನಗೆ ಇಷ್ಟೊಂದು ಆಟವಿರಬೇಕಾದರೆ ನಿನ್ನ ಮಗಳಾದ ನನಗೆ ಎಷ್ಟೊಂದು ಆಟವಿರಬೇಕು ಅಪ್ಪಯ್ಯ. ನಮ್ಮಯ್ಯ, ಇಲ್ಲ ಅಪ್ಪಯ್ಯ, ಆಗಮ್ಮಯ್ಯ, ಇದನ್ನು ಒಪ್ಪಿಕೊಳ್ಳಲೇಬೇಕು ಅಪ್ಪಯ್ಯ. ಕೊಳ್ಳುವುದಿಲ್ಲಮ್ಮಯ್ಯ, ನೀನು ಒಪ್ಪಿಕೊಳ್ಳದಿದ್ದರೆ ನಾನು ಬಿಡುವುದಿಲ್ಲ ಅಪ್ಪಯ್ಯ. ನಾನು ಕೊಡುವುದಿಲ್ಲ ಮಗಳೇ. ಅಪ್ಪಯ್ಯ, ಅಮ್ಮ ನಂದನೇ, ಸಿರಿ ಸಂಪತ್ತನ್ನು ಬಯಸಿ ನಾವು ಹುಟ್ಟಿಲ್ಲ. ಅವುಗಳು ನನಗೆ ಬೇಕಾದ್ದು. ನಮಗೆ ಬೇಕಾಗಿರೋದು ಮಗಳೇ. ಅಪ್ಪಯ್ಯ, ಮಗಳೇ ನಂದನೇ, ಒಂದು ಇಸನುಡಿಯನ್ನು ಹೇಳಿದನು. ಅದು ಹೇಗೆ ಚೆನ್ನಾಗಿ ಹೇಳ ಮಗಳೇ. ತಾಯಿ ಗರ್ಭದಲ್ಲಿ ಬರುವಾಗ ಯಾವುದನ್ನು ಒತ್ತುಕೊಂಡು ಬಂದಿಲ್ಲ, ಹೋಗುವಾಗ ಯಾವುದನ್ನು ಒತ್ತುಕೊಂಡು ಹೋಗುವುದಿಲ್ಲ. ಇಲ್ಲವಲ್ಲ ಮಗಳೇ, ಮಧ್ಯದಲ್ಲಿ ಒಂದು ಮಟ್ಟದಲ್ಲಿ ತಲುಪುವ ಈ ಸಿರಿ ಸಂಪತ್ತು ಯಾವುದು ಶಾಶ್ವತವಲ್ಲ. ಕಾಶ್ಮೀರದ ಚಕ್ರವರ್ತಿ ಇದನ್ನು ತಿಳಿದುಕೋಬೇಕು. ಅಮ್ಮ ರೇಣುಕ, ಅಪ್ಪಯ್ಯ, ವೈರಾಗ್ಯದ ಮಾತನಾಡಿಯ ನನ್ನ ಮಾತನ್ನೇ ಆಡುತ್ತಿರುವೆ ಅಪ್ಪಯ್ಯ. ಈ ನಿನ್ನ ತತ್ವ, ನಿನ್ನ ನಡೆ ಪರಮ ವೀರಗಳಿಗೆ ಸಂದೇಶರಿಗೆ ಅಷ್ಟವರ್ಣದ ಅರಮನೆಯಲ್ಲಿ ಅಮರ ಭೋಗ ಅನುಭವಿಸುವ ನಮ್ಮಂತವರಿಗೆಲ್ಲ ಮಗಳೇ, ಯೋಗಿ ದರ್ಶನ ಮಾತ್ರದಿಂದ ಭೋಗಾದ ವಿಲಾಸ ಜೀವನ ತೊರೆಯಬೇಕಂದಿರುವೆಯ. ಹೌದು ಅಪ್ಪಯ್ಯ. ರಾಜಮರ್ಯಾದೆಗೆ ಕುಂದ ತರುವೆಯ. ನಮಗೆ ಬೇಕಾಗಿರುವುದಲ್ಲ ಮಗಳೇ. ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ತೊಲಗುವ ಈ ಸಿರಿ ಸಂಪತ್ತು ಯಾವುದೂ ಶಾಶ್ವತವಲ್ಲ ಅಪ್ಪಯ್ಯ. ಮಗಳೇ, ಆ ಯೋಗಿಯವರ ಮೈಗೆ ನನ್ನ ಮೈ ತಾಕಿದ ದಿನವೇ ನನ್ನ ಬಾಳು ಭಾಗ್ಯೋದಯ. ನಿಮ್ಮ ಕೀರ್ತಿಗೆ ಮಸಿ ಹಚ್ಚುವ ಮಗಳಲ್ಲ ಈ ರೇಣುಕ. ಜಮದಗ್ನಿಯಿಂದಲೇ ನನ್ನ ಜನ್ಮ ಸಾರ್ಥಕ. ಆಗೋ ಮಗಳೇ ಅಪ್ಪಯ್ಯ, ಆದಿಶೇಷನ ಪಣಿಯ ಮಣಿಯನ್ನು ಚಿನ್ನದಲ್ಲಿಟ್ಟರೆ ಅದಕ್ಕೆ ಶೃಂಗಾರ, ಕಬ್ಬಿಣ ಕಡಗದಲ್ಲಿದ್ದರೆ ಅದಕ್ಕೆ ಬೆಲೆ ಬರುವುದೇ. ಎತ್ತ ತಂದೆಯಾದ ನಾನು ಮುಂದೋಗಿ ಬರುವ
ಎತ್ತ ಮಗಳನ್ನು ಬಲಿ ಕೊಡಲೇ ಬದಲಾಯಿಸುವುದಿಲ್ಲ ಅಪ್ಪಯ್ಯ. ಚಂಡಿನಂತ ದೂರ ಬಿಡುವೆ. ನೀನು ಸತ್ತರ ಚಿಂತೆ ಇಲ್ಲ, ಒಂದೆರಡು ದಿನ ಹತ್ತ ಸುಮ್ಮನಾಗಿವೆ. ನತ್ತಿ ಮೇಲೆ ಮಾತಾರಿಲ್ಲ, ನಿನಗಿಂತ ಚೆಲ್ಲಬೇಕ ಮಗಳೇ. ಅಪ್ಪಯ್ಯ, ಮಗಳೇನು ನಾನು ಸತ್ತರೂ ಚಿಂತೆ ಇಲ್ಲ, ಆ ಜಮದಗ್ನಿಯನ್ನೇ ಇಷ್ಟಪಡುವುದು ಅಪ್ಪಯ್ಯ. ನಾನು ಇಷ್ಟಪಡಲ್ಲ ಮಗಳೇ. ಅಪ್ಪಯ್ಯ, ಮಗಳೇ ಅಣೆಯಕ್ಕೆ ಕೂಡಿದರೂ ಅಡೆದವರು ಸಹ ಬೇಕಾಗಿಲ್ಲ ಅಪ್ಪಯ್ಯ. ಅಪ್ಪಯ್ಯ, ಮಗಳೇ ರಕ್ತವನ್ನು ತಿಪ್ಪೆಯಲ್ಲಿ ಮುಚ್ಚಿಟ್ಟರು, ಮಸಿ ಬಟ್ಟೆಯಲ್ಲಿ ಮುಚ್ಚಿಟ್ಟರು, ರಕ್ತವೊಂದೇ ಹೇಳುವರೆ ಹೊರತು ಕಲ್ಲೆಂದು ಯಾರು ಭಾವಿಸುವುದಿಲ್ಲ ಅಪ್ಪಯ್ಯ. ಮಗಳೇ ನಂದನೆ, ಆ ಯೋಗಿಯವರ ಮೈಗೆ ನನ್ನ ಮೈ ತಾಕಿದ ದಿನವೇ ನನ್ನ ಬಾಳು ಭಾಗ್ಯೋದಯ. ಅವರಿಗೆ ಕೊಟ್ಟು ಲಗ್ನವನ್ನು ಮಾಡಿದಿದ್ದರೆ ನಿನಗೆ ಅಮಂಗಲ ತಪ್ಪಿದ್ದಲ್ಲ ಕಾಶ್ಮೀರದ ಚಕ್ರವರ್ತಿ. ಇದನ್ನು ತಿಳಿದುಕೋಬೇಕು. ಜಪಮಾಲಿ ಎಂದರಿಸಿ ನಾರು ಮಣಿಯನ್ನುಟ್ಟು ಕಟ್ಟ ಕಣತು ತಿನ್ನುವ ಸಂದೇಶ ಮದುವೆ ಮಾಡಿಕೊಂಡು ನೀನು ಯಾವ ಸುಖ ಪಡೆಯುವ ಅಪ್ಪಯ್ಯ, ಅಂಕ ತೂಲಿಕನ ತಲುಪದಲ್ಲಿ ಮಲಗದೆ ಈ ನಿನ್ನ ಸುಖ ಮೂಲ ಶರೀರ ಮುಳ್ಳಿನ ಮೇಲೆ ಮಲಗಿ ಕಲ್ಲ ಮುಳ್ಳುಗಳನ್ನು ತುಳಿದು ಕಣ್ಣೀರಿಸುತ್ತಾ ಕಾಲ ಕಳೆಯಮ್ಮ. ಹೇಳ ಮಗಳೇ, ನಿನ್ನ ಮೆಚ್ಚುವ ಅನೇಕ ರಾಜಪುತ್ರರು ಭಾವಚಿತ್ರಗಳು ಇಲ್ಲಿವೆ. ಇವರೇಳು ನೀನು ಯಾರನ್ನ ಮೆಚ್ಚುವೆಯೋ ಅವರಿಗೆ ವೈಭವದಿಂದ ನಿನ್ನೊಂದು ಹಾರೆಯನ್ನು ಕೊಡುವೆ, ನಿನ್ನ ಕಾಲಾವಕಾಶ ಕೊಡುವೆ. ಆಲೋಚನೆ ಮಾಡಿ ನಿನ್ನ ನಿರ್ಧಾರ ತಿಳಿಸು ಕುಮಾರಿ. ಆಲೋಚನೆ ಮಾಡಿ ನೋಡಿ ನಿನ್ನ ನಮೋ ನಮೋ ನಾರದರೆ ಗಾನವಿದ್ದಲ್ಲಿ ಶಾರದರೆ ಐಶ್ವರ ಮತ್ತು ಮೇಲಕ್ಕೆ ರಾಜ ರವಿಕೋಟಿ ತೇಜ. ಸ್ವಾಮಿ ನಾರ ಸರ್ವರು ಕುಶಲವೇನು ರಾಜ ಆಶ್ರಿತ ಕಲ್ಪ ಭೋಜ. ಸ್ವಾಮಿ ನಾರದರೆ ರೇಣುಕ ರಾಜ ಏನಂದು ಹೇಳಲಿ ಎನ್ನಯ ಕುಶಲದ ವಾರ್ತೆಯನ್ನು. ಎನ್ನ ಮೋಹದ ಸುದಯಾದ ರೇಣುಕ ದೇವಿಗೆ ಲಗ್ನ ಮಾಡಬೇಕೆಂದು ಚಪ್ಪನ್ನಾರದ ದೇಶದ ರಾಜರ ಚಿತ್ರಪಟಗಳನ್ನು ತಂದು ತೋರಿಸಿದರೆ ಅಣ್ಣರನ್ನು ಲಗ್ನವಾಗುವುದಿಲ್ಲವೆಂದು ಒಂದೇ ಹಠಾಡಿದವಳು. ಇದಕ್ಕೆ ಕಥೆಯೇನು ಬ್ರಹ್ಮನಂದನ? ಏನೇನು ಮುಂದಿನ ಭವಿಷ್ಯದ ಕಥೆ? ಹಾಗೆ ಹೇಳಿದೆ.
ಸ್ವಾಮಿ ನಾರದರೆ ಸತ್ಯ ವಿಚಾರವನ್ನು ಹೇಳುವಲ್ಲಿ ಕೇಳು, ಚಿತ್ತ ಬಿಟ್ಟು ಬೇಗನೆ. ಅದೇನು ಚೆನ್ನಾಗಿ ಹೇಳಿರಿ ಸ್ವಾಮಿ. ಅದೇನೆಂದರೆ ಏನು ಸ್ವಾಮಿ? ರೇಣುಕಾ ದೇವಿ ಜಮದಗ್ನಿ ಶಾಪಗ್ರಸ್ತ ದೇವತರು ಅವರ ಮನದಾಸೆಯನ್ನು ಈಡೇರಿಸು, ಅವರ ಮದುವೆಯನ್ನು ಮಾಡಿ ನಿಶ್ಚಿಂತನಾಗು. ರೇಣುಕಾದೇವಿಯ ಗರ್ಭದಲ್ಲಿ ನಾರಾಯಣಂತ ಸಂಪೂತನಾದ ಭಾರ್ಗವ ರಾಮನು ಜನಿಸುವನು. ಭೂಭಾರ ಕಡಿಮೆ ಮಾಡಲು ದುಷ್ಟರಂ ಸಂಹರಿಸಿ ಶ್ರೇಷ್ಠರಂ ರಕ್ಷಿಸುವನು. ರೇಣುಕರಾಜ ಈ ಮಾತು ಮಾತ್ರ ಸಹಜ. ಆವೋ ಮುನಿಕುಲ ಪಾವನರಾದ ನಾರದರೆ ರೇಣುಕರಾಜ ನಾನಂತ ಅಜ್ಞಾನಿ ರೇಣುಕ ದೇವಿಯ ಜೀವನ ಚರಿತ್ರೆ ನಿಮ್ಮಿಂದ ತಿಳಿದುಕೊಂಡೆನು. ನನ್ನ ಮನದಲ್ಲಿ ಆನಂದ ಪಟ್ಟೆನು. ನಿಮ್ಮ ಇಷ್ಟದಂತೆ ರೇಣುಕ ಜಮದಗ್ನರ ಕಲ್ಯಾಣ ಮಹಾವೈಭವದಿಂದ ನಡೆಸುವನು ಮನೆ ಬಂದವ.